ಈ ಬಾರಿಯ ದಸರಾ ಉತ್ಸವವನ್ನ ಯಾರು ಉದ್ಘಾಟನೆ ಮಾಡಬೇಕು ಅನ್ನುವಂತ ವಿಚಾರವಾಗಿ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ. ಮತ್ತೊಂದು ಕಡೆ ನಮ್ಮ ಜಿಲ್ಲೆಯ ಮಹಿಳೆ ದಸರಾ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂತ ಹಾಸನದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡೋದು ಬೇಡ ಅನ್ನುವಂಥ ವಿಚಾರವಾಗಿ ವಿರೋಧ ಒಂದ್ ಕಡೆ ವ್ಯಕ್ತವಾಗ್ತಾ ಇದೆ. ಬಟ್ ಅದನ್ನು ಹೊರತುಪಡಿಸಿದ್ರೆ ಹಿಂದೂ ಮುಸ್ಲಿಂ ಎಲ್ಲ ಒಂದೇ, ಎಲ್ಲರೂ ಕೂಡ ಭಾರತೀಯರು. ಭಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡಿದ್ರೆ ನಮಗ್ ಸಂತೋಷ, ಧರ್ಮದ ಕಾರಣಕ್ಕೆ ವಿರೋಧಿಸೋದು ಸರಿಯಲ್ಲ ಅಂತ ಹಾಸನದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯ ಮಹಿಳೆ ಈ ಬಾರಿಯ ದಸರಾವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದೊಂದು ಕಡೆ ಈ ವಿಚಾರ ರಾಜಕೀಯ ಜಟಾಪಟಿಗೂ ಕೂಡ ಕಾರಣ ಆಗಿತ್ತಲ್ಲ, ಹಾಗಾಗಿ ಅದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ ಎಚ್.ಡಿ. ರೇವಣ್ಣ ಅವರು. ಧರ್ಮದ ಕಾರಣಕ್ಕೆ ವಿರೋಧ ಮಾಡೋದು ಸರಿಯಲ್ಲ, ಎಲ್ಲರೂ ಕೂಡ ಭಾರತೀಯರು, ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಒಂದೇ ಎನ್ನುವಂಥ ವಿಚಾರವನ್ನ ಹಾಸನದಲ್ಲಿ ಎಚ್.ಡಿ. ರೇವಣ್ಣ ಅವರು ಹೇಳಿದ್ದಾರೆ. ಜಿಲ್ಲೆಯ ಮಹಿಳೆ ಅವರು ಹೋರಾಟಗಾರ್ತಿ, ಅವ್ರ ಬಗ್ಗೆ ನಮ್ದೇನು ಎರಡು ಮಾತಿಲ್ಲ, ಕೊಟ್ಟರೆ ಒಳ್ಳೆಯದು. ಅದರಲ್ಲಿ ನಾವು ಈ ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ಅಂತ ಬೇರ್ಪಡಿಸಬಾರ್ದು ಅಂತ ನಾನು ರಾಜಕೀಯ ಪಕ್ಷ ಯಾವುದೇ ಇರಲಿ ಮುಖಂಡರಿಗೆ ಮನವಿ ಮಾಡ್ತೀನಿ. ನಾವೆಲ್ಲ ಒಂದು. ಈಗ ಏನು ಹೇಳ್ತೀರಿ ನೀವು, ಹಿಂದೂ ಮುಸ್ಲಿಂ ಎಲ್ಲ ಇದು ಅಂತ ಒಂದು ಇದನ್ನೇ ಮಹಾತ್ಮ ಗಾಂಧಿಯರಿದ್ದು ಇದು ಮಾಡೋಗಿರು ಅಲ್ವ ಸರ್, ಎಲ್ಲ ಹಿಂದಿನ ನಾಯಕರು. ಈಗ ನಾವು ಮುಸಲ್ಮಾನರನ್ನೇ ಬೇರ್ಪಡಿಸೋದು, ಇವ್ರನ್ನ ಬೇರ್ಪಡಿಸೋದು, ಅದು ಇದು ಬೇರ್ಪಡಿಸೋದು ಸೂಕ್ತ ಅಲ್ಲ ಅಂತ ನನ್ನ ಭಾವನೆ. ನಮ್ಮ ನೋಡಪ್ಪ, ಯಾರು ವಿರೋಧ ಮಾಡಿ ಕೇಳಲಿ, ನಾನಂತೂ ಅದಕ್ಕೆ ನನ್ನ ಸ್ಪಷ್ಟವಾಗಿ ಹೇಳ್ತೀನಿ, ನಾವೆಲ್ಲ ಒಂದು ಸಮಾಜದಲ್ಲಿ. ಇಲ್ಲಿ ಹಿಂದೂ ಮುಸ್ಲಿಮ್ಸು ಅದೆಲ್ಲ ಇಲ್ಲ, ಜೈನಿಗರು ಇವು ಯಾವೂ ಇಲ್ಲ, ಒಂದೇ ಭಾರತೀಯರು ನಾವು. ಏನು ಸ್ವಾಮಿ, ಅದು ಎಲ್ಲ ಒಟ್ಟಾಗಿ ದೇಶ ಉಳಿಸ್ಬೇಕು ಅಂತ ನನ್ನ ಭಾವನೆ. ಗೊತ್ತಾಯ್ತೇನ್ರಿ?